ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳ ಪೈಕಿ ಮೊದಲು ಈಡೇರಿಸಿದೆ ಶಕ್ತಿ ಯೋಜನೆ. ಈ ಯೋಜನೆಯಂತೂ ಮಹಿಳಾ ಪ್ರಯಾಣಿಕರಿಗೆ ದೊಡ್ಡ ಶಕ್ತಿಯನ್ನೇನೋ ತಂದುಕೊಟ್ಟಿದೆ. ಆದರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಮೊದಲಿನಿಂದಲೂ ಒದ್ದಾಡುತ್ತಲೇ ನಡೆಯುತ್ತಿತ್ತು. ಇದೀಗ ಶಕ್ತಿ ಯೋಜನೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೆಲ ವರ್ಷಗಳಿಂದ ಸಿಬ್ಬಂದಿ ನೇಮಕಾತಿಯೇ ನಡೆದಿಲ್ಲ. 4 ವರ್ಷಗಳಿಂದ ಹೊಸ ಬಸ್ ಖರೀದಿಯೂ ಆಗಿಲ್ಲ. ಹೀಗಿರುವಾಗ ಬೆಳಿಗ್ಗೆ 9 ರಿಂದ 10 ಹಾಗೂ ಸಂಜೆ 4:30 ರಿಂದ 5:30ರವರೆಗೆ ಬಸ್ಗಳಿಗೆ ಬೇಡಿಕೆ ಹೆಚ್ಚಿದೆ. ಈ ಸಮಯದಲ್ಲೇ ವಿದ್ಯಾರ್ಥಿಗಳ ಪ್ರಯಾಣ ಇರುತ್ತೆ. ಕೆಲ ಊರುಗಳಿಂದ 60 ಜನ ಪ್ರಯಾಣಿಸಬೇಕಿದ್ದ ಬಸ್ಸುಗಳಲ್ಲಿ 140 ರಿಂದ 160 ಜನ ಪ್ರಯಾಣಿಸುತ್ತಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಹೋಗಕ ಆಗ್ತಾ ಇಲ್ಲ. ಬಸ್ ತಪ್ಪಿಸ್ಕೊಂಡಿರ್ತಾವ. ನಾವು ಸಿಬ್ಬಂದಿಗಳನ್ನ ಕೇರ 170 ಜನರು ನಾವು ಬಸ್ನಾಗ ಹಾಕೊಂಡ್ ಬರ್ತೀವಿ. ಇನ್ನೂ ಎಷ್ಟು ಜನ ಹಾಕೊಂಡ್ ಬರಾಕ ನಮ್ ಕೆಪಾಸಿಟಿ ಇರೋದು 48. ಓವರ್ಲೋಡ್ ಆಗಿದೆ ನಮ್ಗೆ. ಮತ್ತೆ ಮಕ್ಕಳು ಕುಂದರ್ಲಿಕ್ಕೆ ಜಾಗ ಇರೋದಿಲ್ಲ, ನಿಂದಿರ್ಲಿಕ್ಕೆ ಜಾಗ ಇರೋದಿಲ್ಲ. ಸಣ್ಣ ಮಕ್ಕಳು ಎಲ್ಲಿ ಅದು ಒಂದ್ ರೀತಿ ನೋಡಿ ಎಲ್ಲಿ ಕಾಲು ತುಳಿತ ಹಾಕೈತೆ ಬಸ್ನಲ್ಲಿ ಅಂತ ಅನ್ನೋದನ್ನು ಸಹಿತ ಭಯ ಇರ್ತೈತಿ. ಇವತ್ತ ಸರ್ಕಾರ ಸುಮ್ಮ ಯೋಜನೆ ಕೊಟ್ಟೇನಿ ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳನ್ನ ಮಾಡಿದ್ದೇವತ್ತ. ಅಷ್ಟೇ ಅಲ್ಲದೆ ಇವತ್ತು ಆ ಯೋಜನೆಗೆ ತಕ್ಕಂತ ಬಸ್ಸುಗಳಿಲ್ಲ. ಮೊದ್ಲೇನು ಬಸ್ಗಳಿದ್ದು ಅವು ಸಹಿತ ರೂಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಡಿಮೆ ಬಸ್ಗಳಾಗಿದ್ದಾವೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ತಾಪವು ಹೆಚ್ಚುತ್ತಿದೆ. ವಿದ್ಯಾರ್ಥಿಗಳ ಪರೀಕ್ಷೆಗಳು ಸಹ ಹತ್ತಿರ ಬರ್ತಿದೆ. ಹೀಗಾಗಿ ಪರಿಸ್ಥಿತಿ ಹೇಗೆ ಅನ್ನೋ ಚಿಂತೆ ಕಾಡ್ತಿದೆ. ಇದಕ್ಕೆಲ್ಲ ಶೀಘ್ರ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. ಫೆಬ್ರವರಿ 24ರಂದು ನವಲಗುಂದದಲ್ಲಿ ನಡೆಯಲಿರೋ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ 50 ಹೊಸ ಬಸ್ಗಳನ್ನ ಉದ್ಘಾಟಿಸುತ್ತಿರೋದಾಗಿ ತಿಳಿಸಿದ್ದಾರೆ. ಶಾಲಾ ಸಮಯದಲ್ಲಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗಿದೆ. ಈಗ ಇಲ್ಲಿ ಒಟ್ಟು ನಗರ ಸಾರಿಗೆನೂ ಸೇರಿ 884 ಬಸ್ಸು ಹೊಸ ಬಸ್ ಬರುತ್ತೆ. ಬರೋದ್ರಿಂದ 1-2 ತಿಂಗಳಲ್ಲಿ ಬಂದ್ಬಿಡುತ್ತೆ. ಮಾರ್ಚ್ಗೆ ಮುಂಚೆ ಬಂದ್ಬಿಡುತ್ತೆ. ಹಾಗೇನಾಗುತ್ತೆ, ಈಗ ಶಾಲಾ ಮಕ್ಕಳ ಸಮಯ ಅಂದರೆ ಈ ಪೀಕ್ ಅವರ್ಸಲ್ಲಿ ಸ್ವಲ್ಪ ಸಮಸ್ಯೆ ಏನಿತ್ತು ಅದೆಲ್ಲ ಕೂಡ 100% ಭಾಗ ಪರಿಹಾರ. ಒಟ್ನಲ್ಲಿ ಹಂತ ಹಂತವಾಗಿ ಬಸ್ ಮತ್ತು ಸಿಬ್ಬಂದಿ ನೀಡೋದಕ್ಕೆ ಸರ್ಕಾರ ಮುಂದಾಗುತ್ತಿದೆ. ರಾಜ್ಯದ ಇತರೆ ನಿಗಮಗಳಲ್ಲಿ ಸ್ವಲ್ಪ ಸಮಸ್ಯೆ ಕಡಿಮೆಯಾಗುತ್ತಿದೆ. ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ವಲಯದಲ್ಲಿ ಮಾತ್ರ ಸಮಸ್ಯೆ ಸದ್ಯಕ್ಕೆ ಬಗೆಹರಿಯುವ ಯಾವ ಲಕ್ಷಣಗಳು ಕೂಡ ಕಂಡುಬಾರದೇ ಇರೋದು ವಿಪರ್ಯಾಸವೇ ಸರಿ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.